ಬಗ್ಗೆ ವಿವರವಾಗಿ ಬಿಡಿಸಿಟ್ಟ ಮಾಜಿ ಸಚಿವರು. ಬೆಲೆ ಏರಿಕೆಯ ಬಿಸಿ ಹೇಗೆ ಜನರಿಗೆ ತಟ್ಟಿದೆ ಎಂದು ಮಾಜಿ ಸಚಿವ ಬಿಡಿಸಿಟ್ರು. ಚಿತ್ರದುರ್ಗದಲ್ಲಿ ಇಂದು ಅವರು ಮಾತನಾಡಿ, ನಗರಸಭೆ, ಮಹಾನಗರ ಪಾಲಿಕೆ ಇನ್ನಿತರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ನಲ್ಲಿ ಸಂಪರ್ಕ ಪಡೆಯಲು 3 ರಿಂದ 11 ಸಾವಿರಕ್ಕೆ ಏರಿಕೆ. ಮನೆ ಕಂದಾಯ 12 ಸಾವಿರ ಕಟ್ಟಬೇಕಿದೆ. ರೈತರು ಹೊಸ ಟ್ರಾನ್ಸ್ಫಾರ್ಮರ್ ಹಾಕಲು 3 ಲಕ್ಷ ಕಟ್ಟಬೇಕು. ಈ ಸ್ವತ್ತಿಗೆ 3 ಸಾವಿರದಿಂದ 8 ಸಾವಿರಕ್ಕೆ ಏರಿಸಿದ್ದಾರೆ. ಹೀಗೆ ನೀರಿನಿಂದ ಹಿಡಿದು ನೀರಾವರಿವರೆಗೆ ಬೆಲೆ ಏರಿಕೆ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಇವತ್ತು ಒಂದು ಕಮ್ಯುನಿಟಿಯನ್ನ ವೋಟ್ ಬ್ಯಾಂಕ್ಗೋಸ್ಕರ ಮೆಚ್ಚೋದಕ್ಕೋಸ್ಕರ ಇವತ್ತು ಬಹುಸಂಖ್ಯಾತರ ತೆರಿಗೆ ಹಣವನ್ನ ಪಡೆದುಕೊಂಡು ಅಲ್ಪಸಂಖ್ಯಾತರಿಗೆ ಕೊಡಂತ ಕೆಲಸ ಮಾಡ್ತಾ ಇದ್ದಾರೆ. ನಾವೇನು ಮುಸಲ್ಮಾನರ ವಿರೋಧಿಗಳಲ್ಲ, ನಾವು ಅವ್ರಿಗೂ ಕೊಡಿ. ನಾವ್ಯಾರು ಬಹುಸಂಖ್ಯಾತರು ನಿಮ್ಗೆ ಓಟ್ ಹಾಕಿಲ್ವಾ? ಇಲ್ಲ ಮುಂದೆ ಯಾರ್ದು ಓಟ್ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ದೀರಾ ಸಿದ್ದರಾಮಯ್ಯನವರೇ? ನೋಡಿದ್ದೀರಿ, ಕಳೆದ 2 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ಸಚಿವನು ಒಂದಲ್ಲ ಒಂದು ಹಗರಣದಲ್ಲಿ ಸಿಕ್ಕಾಕೊಂಡು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗಿ, ಸಚಿವರುಗಳ ಮೇಲೆ ಕೇಸ್ಗಳಾಗಿ, ಅವರು ಜೈಲುಗಳಿಗೆ ಹೋಗಿ, ಮತ್ತೆ ಯಾರೇ ಅದನ್ನ ಸೋಷಿಯಲ್ ಮೀಡಿಯಲ್ಲಿ ಬಹಿರಂಗ ಪಡಿಸಿದ್ರೆ ಅವ್ರಿಗೆ ಬೆದರಿಕೆ ಆಗಂತ ಕೆಲಸಗಳನ್ನ ಮಾಡಿ ಇವತ್ತು ಕಾಂಗ್ರೆಸ್ನ ಕೈಗೊಂಬೆಗಳಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಏನು ಕುಶಾಲನಗರದ ನಮ್ಮ ಬಿಜೆಪಿ ಕಾರ್ಯಕರ್ತ ನವೀನ್ ಅವರು, ವಿನಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ಕಾನೂನು ಕಾರ್ಯದರ್ಶಿ, ಅವ್ರ MLA, ಅವ್ರ ಡೆತ್ ನೋಟಲ್ಲಿ ಬರ್ದಿಟ್ಟಿದ್ರೇನು 2 ಶಾಸಕರ ಹೆಸರುಗಳನ್ನ FIR ಅಲ್ಲಿ ಅವ್ರ ಹೆಸರು ಸೇರಿಸದೆ ನಾವ್ಯಾರಾದ್ರೂ ಬಿಜೆಪಿ ಕಾರ್ಯಕರ್ತರು ಏನಾದ್ರು ಸೋಷಿಯಲ್ ಮೀಡಿಯಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ, ಅವ್ನ ಪಾಕಿಸ್ತಾನಿ ಏಜೆಂಟ್ ಜಮೀರ್ ಅಹಮದ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಕೂಡಲೇ ಅಡ್ಮಿನ್ ಯಾರು ಅಂತೇಳಿ ನಮ್ಮ ಕ್ರೈಮ್ ಬ್ರಾಂಚರು ಮತ್ತೆ ನಮ್ಮ ಇಂಟೆಲಿಜೆನ್ಸಿ ಸೈಬರ್ ಡಿಪಾರ್ಟ್ಮೆಂಟ್ ಅವರು ಕೇಸ್ ಹಾಕಿ ತಗೊಂಡೋಗಿ ಒಳಗಡೆ ಕುಳಿಸ್ತಾರೆ. ನಿಮಗೆ ನಾಚಿಕೆ ಆಗಲ್ವಾ? ಇವತ್ತು ಈ ಸರ್ಕಾರ ಇರುತ್ತೆ, ನಾಳೆ ನಮ್ಮ ಸರ್ಕಾರ ಬರುತ್ತೆ. ನೀವು ಡ್ಯೂಟಿಯಲ್ಲಿ ಯೂನಿಫಾರ್ಮ್ ಹಾಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು, ಯಾರ ಚೇಲಗಳ ತರ ಕೆಲಸ ಮಾಡಬೇಕು. ನೀವು ಇವತ್ತು ಅವರು ಡೆಡ್ ಬಾಡಿ ಇಟ್ಕೊಂಡು ಕುಶಾಲನಗರದಲ್ಲಿ DYSP ಆಫೀಸ್ ಹತ್ರ ಧರಣಿ ಮಾಡ್ತಾ ಇದ್ರೆ ನೀವು ಕುಟುಂಬದವ್ರನ್ನ ಬಿಟ್ಟು ನಾವೇ ಎತ್ಕೊಂಡೋಗಿ ಮಣ್ಣು ಮಾಡ್ತೀರಿ ಅಂತ ಹೇಳ್ತಾ ಇದ್ರಿ. ಆ ಮೃತ ಏನು ನಮ್ಮ ಕಾರ್ಯಕರ್ತನ ಆತ್ಮಿಗೆ ಏನಾಗ್ಬೇಕು? ನೀವು ಟ್ಯಾಪ್ ಕನೆಕ್ಷನ್ ಇದೆಯಲ್ಲ, ನಲ್ಲಿ ಕನೆಕ್ಷನ್ ಮೊದಲಿದ್ದು 3,000 ರೂಪಾಯಿ, ಈಗ 11,000 ರೂಪಾಯಿ ಕಟ್ಟಬೇಕಾಗಿದೆ ಅಂತೆ. ಇದು ಸಿದ್ದರಾಮಯ್ಯನವರ ನೀತಿ. ಮನೆ ಕಂದಾಯ ವಾರ್ಷಿಕ ಮೊದಲಿದ್ದು ವಾರ್ಷಿಕ ಕಂದಾಯ 12,500 ರೂಪಾಯಿ ಕಟ್ಟಬೇಕೀಗ ಮನೆ ಕಂದಾಯ. ಈ ಮನೆ ನಂದು ಅಂತ ಅವನು ಘೋಷಣೆ ಮಾಡ್ಕೊಳ್ಳಿಕ್ಕೆ 12,500 ರೂಪಾಯಿ ಕಟ್ಟಬೇಕು. RTC ರೈತ ಹೊಸ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ರೈತರು ಅವ್ರ ಜಮೀನಿಗೆ, ನೀರಾವರಿಗೆ ಅಂತಂದ್ರೆ ಮೊದಲು 3,000 ಖರ್ಚು ಮಾಡಿದ್ರೆ ಸಾಕಿತ್ತು. 30,000 ಇತ್ತು, ಈಗ 3 ಲಕ್ಷ ಮಾಡಿದ್ದಾರೆ. ಈ ಸ್ವತ್ತಿಗೆ 3,000 ಇದ್ದಿದ್ದನ್ನ 8,000 ಮಾಡಿದ್ದಾರೆ. ಇತ್ಯಾದಿ ಇತ್ಯಾದಿ ನೀವು ಲೆಕ್ಕ ಮಾಡ್ಕೊಂಡು ಹೋದ್ರೆ ನೀರಿನಿಂದ ಹಿಡಿದು ನೀರಾವರಿಗೆ, ನೀರ ಅಂದ್ರೆ ಗೊತ್ತಲ್ಲ, ಎಣ್ಣೆ, ಅಲ್ಲಿವರೆಗೆ ಎಲ್ಲದರ ಬೆಲೆಯನ್ನ ಜಾಸ್ತಿ ಮಾಡಿ ಇದು ಜನವಿರೋಧಿ ಸರ್ಕಾರ ಅಂತ ಪ್ರೂವ್ ಆಗಿದೆ. ಇಡೀ ರಾಜ್ಯದ ಜನ ಪರಿತಪಿಸ್ತಾ ಇದ್ದಾರೆ. ಹಾಗಾಗಿ ಇಂತಹ ಜನವಿರೋಧಿ ಸರ್ಕಾರ ಇರಬೇಕಾ, ಹೋಗ್ಬೇಕು? ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಇನ್ನು ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ.